ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ ಜಪ್ಪ. ಬದುಕಿನ ಕನಸು ಹೊತ್ತು ಬಂದವರ ಬಲಿ, ಹೊಸಕೋಟೆಯ ದುರಂತದ ಕಠೋರ ಸತ್ಯಗಳು. ಸಾವಿರಾರು ಕಿಲೋಮೀಟರ್ ದೂರದ ಆಸಾಂನಿಂದ ಸುಂದರ ಭವಿಷ್ಯದ ಕನಸುಗಳನ್ನ ಕಣ್ಣಲ್ಲಿ ತುಂಬಿಕೊಂಡು ಬೆಂಗಳೂರಿನತ್ತ ಹೆಜ್ಜೆ ಹಾಕಿದ ಆ 4 ಯುವಕರಿಗೆ ವಿಧಿ ಇಷ್ಟು ಬೇಗ ಕ್ರೂರವಾಗಿ ಆಟವಾಡುತ್ತದೆ ಅಂತ ಯಾರು ಊಹಿಸಿರಲಿಲ್ಲ. ಮಣ್ಣಿನ ಮಕ್ಕಳಾಗಿ ತಮ್ಮೂರಿನಲ್ಲಿ ದುಡಿಯುತ್ತಿದ್ದವರು ಹೊಟ್ಟೆಪಾಡಿಗಾಗಿ ಮಹಾನಗರದ ಅಂಚಿಗೆ ಬಂದು ತಮ್ಮ ಜೀವನವನ್ನ ಕಳೆದುಕೊಂಡವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮದಲ್ಲಿ ನಡೆದ ಈ ಘಟನೆ ಕೇವಲ ಒಂದು ಆಕಸ್ಮಿಕ ಸಾವಲ್ಲ, ಇದು ನಮ್ಮ ವ್ಯವಸ್ಥೆಯ ಅನಿಶ್ಚಿತತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಯಾವ ತಪ್ಪು ಮಾಡದ ಕೇವಲ ಬದುಕಿನ ಹಸಿವಿಗಾಗಿ ದುಡಿಯಲು ಬಂದ ಈ ಯುವಕರಿಗೆ ಒದಗಿದ ಗತಿ ಪ್ರತಿಯೊಬ್ಬರನ್ನು ಬೆಚ್ಚಿ ಬೀಳಿಸುವಂತಿದೆ. ವೀಕ್ಷಕರೇ, ಕನಸು ಕಟ್ಟಿಕೊಳ್ಳಲು ಬಂದವರು ಹೆಣವಾದ ಕರುಣಾಜನಕದ ಕತೆ ಇದು. ತಮ್ಮ ಕಷ್ಟದ ಬದುಕನ್ನು ಸುಧಾರಿಸಲು ಹಿರಿಯರ ಮುಖದಲ್ಲಿ ನಗು ನೋಡಲು ಬೆವರು ಸುರಿಸಿ 4 ಕಾಸು ಸಂಪಾದಿಸಿ ಮನೆಗೆ ಕಳುಹಿಸಬೇಕು ಎಂಬ ಆದಮ್ಯ ಹಂಬಲ ಎಲ್ಲ ಈ ಯುವಕರದ್ದಾಗಿತ್ತು. ಆದರೆ ಆ ಎಲ್ಲ ಕನಸುಗಳು ಹೊಸಕೋಟೆಯ ಮುತ್ಸಂದ್ರದಲ್ಲಿರುವ ಛೋಟಾ ಸಾಬ್ ಎಂಬುವವರಿಗೆ ಸೇರಿದ ಬಾಡಿಗೆ ಶೆಡ್ನ ಕತ್ತಲ ಕೋಣೆಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ. ದೂರದ ಅಸ್ಸಾಂನಿಂದ ಜೀವನೋಪಾಯಕ್ಕಾಗಿ ಬಂದಿದ್ದ ಈ ವಲಸೆ ಕಾರ್ಮಿಕರ ಅಸಹಾಯಕತೆ ಮತ್ತು ಅವರು ಜೀವ ಸವೆಸಿದ ರೀತಿ ಅತ್ಯಂತ ಕರುಣಾಜನಕವಾಗಿದೆ. ಎಲ್ಲರೂ ಕರಳು ಹಿಂಡುವಂಥದ್ದು. ಸುತ್ತಮುತ್ತಲಿನ ಜನರು ಇವರ ಈ ದುಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕುತ್ತಾ ಮಾತಾಡಿಕೊಳ್ಳುವಂತಿತ್ತು. ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಳ್ಳೋಣ ಅಂತ ಬಂದು ಹೆಣವಾದದ್ದು ಪಾಪ ಅಂತ ಜನರು ಮಾತಾಡಿಕೊಳ್ಳುವಂತ ಒಂದು ಸೃಷ್ಟಿಯಾಗಿದೆ ಅಲ್ಲಿ. ಒಬ್ಬ ವಲಸೆ ಕಾರ್ಮಿಕನ ಬದುಕು ಎಷ್ಟು ಅಸುರಕ್ಷತೆ ಎಂಬುದಕ್ಕೆ ಈ ಸಾಲುಗಳೇ ಸಾಕ್ಷಿ. ಈ ಯುವಕರು ಇಲ್ಲಿನ ಗದ್ದಲದ ಬದುಕಿನಲ್ಲಿ ಕೇವಲ ಸಂಖ್ಯೆಗಳಾಗಿ ಉಳಿದು ಹೋದರೆ ಎಂಬ ಪ್ರಶ್ನೆ ನೈತಿಕವಾಗಿ ನಮ್ಮನ್ನ ಕಾಡುತ್ತದೆ. ಸ್ನೇಹಿತರೆ, ನಿಗೂಢ ಸಾವಿಗೆ ಕಾರಣವಾದ್ರೂ ಏನು? ಮಲಗಿದ ಸ್ಥಿತಿಯಲ್ಲೇ ಕೊನೆಯುಸಿರು ಬಿಟ್ಟಿರುವುದನ್ನ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಈ ಘಟನೆಯ ಅತ್ಯಂತ ಕಠೋರ ಮತ್ತು ನಿಗೂಢ ಸತ್ಯವೆಂದರೆ ಈ 4 ಯುವಕರು ಸಾವು ಮಲಗಿದ್ದ ಸ್ಥಿತಿಯಲ್ಲೇ ಸಾವನ್ನಪ್ಪಿದ್ದಾರೆ. ಯಾವುದೇ ಪ್ರತಿರೋಧವಿಲ್ಲದೆ, ಕಿರುಚಾಟವಿಲ್ಲದೆ ಸಂಭವಿಸಿದ ಈ ಸೌಮ್ಯ ಸಾವು ವೃತ್ತಿಪರ ತನಿಖಾ ದೃಷ್ಟಿಯಿಂದ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಮೃತಪಟ್ಟವರೆಲ್ಲರೂ ಬದುಕಿನ ವಸಂತ ಕಾಲದಲ್ಲಿದ್ದ ಹದಿಹರಿಯದ ಯುವಕರು ಅಷ್ಟೇ. ಜಯಂತ್ ಸಿಂಧೆ ಬಿನ್ ಕೂಗೇಶ್ವರ ಕೇವಲ 25 ವಸಂತಗಳನ್ನ ಕಂಡಿದ್ದ ಯುವಕ. ನಿರೇಂದ್ರನಾಥ್ ಟೈಡ್ 24 ವರ್ಷದ ಬದುಕಿನ ಕನಸುಗಾರ. ಡಾಕ್ಟರ್ ಟೈಡ್ 25 ವರ್ಷ ಪ್ರಾಯದ ಭರವಸೆಯ ಕಿಡಿ. ಧನಂಜಯ್ ಟೈಡ್ ಕೇವಲ 20ರ ಹರೆಯದ ಬಾಲೆಲೆ. ಒಂದೇ ಕೋಣೆಯಲ್ಲಿದ್ದ 4 ಯುವಕರು ಏಕಕಾಲದಲ್ಲಿ ಮಲಗಿದ್ದ ಸ್ಥಿತಿಯಲ್ಲೇ ಪ್ರಾಣ ಬಿಟ್ಟಿರುವುದು ಆ ಶೆಡ್ನಲ್ಲಿ ಗಾಳಿಯ ಸಂಚಾರದ ಕೊರತೆ ಅಥವಾ ವಿಷಗಾಳಿಯಂತಹ ಅಪಾಯಗಳ ಬಗ್ಗೆ ತನಿಖಾಧಿಕಾರಿಗಳು ಶಂಕೆ ವ್ಯಕ್ತಪಡಿಸುವಂತೆ ಮಾಡಿದೆ. ತನಿಖೆಯ ಹಾದಿಯಲ್ಲಿ ಕಾನೂನು ಮತ್ತು ಭದ್ರತೆ ಎದ್ದು ಕಾಣುತ್ತಿದೆ. ಘಟನೆ ನಡೆದ ಮುತ್ಸಂದ್ರ ಗ್ರಾಮದ ಲೇಬರ್ ಶೆಡ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ಚಂದ್ರಕಾಂತ್ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ಪ್ರಕರಣದ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹಕ್ಕಾಗಿ ಸೋಕೋ ಅಂದ್ರೆ ವೈಜ್ಞಾನಿಕ ಅಧಿಕಾರ ಮತ್ತು ಅಪರಾಧ ದೃಶ್ಯ ತನಿಖೆಯ ತಂಡವು ಕೂಡ ಸ್ಥಳಕ್ಕೆ ಆಗಮಿಸಿ ಕುಲಂಕುಷವಾಗಿ ಪರಿಶೀಲನೆ ಕೂಡ ನಡೆಸುತ್ತದೆ. ಈ ಯುವಕರು ವಿಶ್ವವಿಖ್ಯಾತ ಬ್ರ್ಯಾಂಡ್ ಆದ ಕೋಕೋ ಕೋಲಾ ಕಂಪನಿಯ ವೇರ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದರು ಎಂಬುದು ಇಲ್ಲಿ ಗಮನಾರ್ಹ ವಿಷಯ. ಒಂದು ಕಡೆ ಜಾಗತಿಕ ಮಟ್ಟದ ಕಾರ್ಪೊರೇಟ್ ಶ್ರೀಮಂತಿಕೆ, ಮತ್ತೊಂದೆಡೆ ಅದೇ ಸಂಸ್ಥೆಯ ಕಾರ್ಮಿಕರು ಕನಿಷ್ಠ ಸೌಲಭ್ಯವೂ ಇಲ್ಲದ ಸಣ್ಣ ಶೆಡ್ಗಳಲ್ಲಿ ಮಲಗಿ ಹೆಣವಾಗುವುದು ವ್ಯವಸ್ಥೆಯ ವೈರುಧ್ಯವನ್ನ ತೋರಿಸುತ್ತದೆ. ಲೇಬರ್ ಶೆಡ್ಗಳಲ್ಲಿ ಕಾರ್ಮಿಕರ ಸುರಕ್ಷತೆಯ ಹೊಣೆ ಯಾರದ್ದು? ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದ ಇಂತಹ ಇಕ್ಕಟ್ಟಾದ ಶೆಡ್ಗಳು ಇವರ ಸಾವಿಗೆ ಕಾರಣವಾಯಿತೆ ಎಂಬುದು ಈಗ ತನಿಖೆಯ ಪ್ರಮುಖ ಅಂಶವಾಗಿದೆ. ಸದ್ಯಕ್ಕೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಮರಣೋತ್ತರ ಪರೀಕ್ಷೆಯ ನಂತರವಷ್ಟೇ ನಿಖರ ಕಾರಣ ತಿಳಿಯಬೇಕಿದೆ. ಏನೇ ಹೇಳಿ ವೀಕ್ಷಕರೇ, ಹೊಸಕೋಟೆಯ ಈ ದುರಂತವು ನಮ್ಮ ಕಣ್ಣೆದುರಿನ ಅಮಾನವೀಯ ಸ್ಥಿತಿಯನ್ನ ಅನಾವರಣಗೊಳಿಸಿದೆ. ಆಸಾಂನಿಂದ ಬಂದ ಆ 4 ಯುವಕರ ಬದುಕು ಕೇವಲ ಒಂದು ಲೇಬರ್ ಶೆಡ್ನ ಗೋಡೆಗಳ ಮಧ್ಯೆ ಅಂತ್ಯವಾಗಿದೆ. ಅಭಿವೃದ್ಧಿಯ ಹಾದಿಯಲ್ಲಿ ಓಡುತ್ತಿರುವ ನಾವು ಆ ಅಭಿವೃದ್ಧಿಗೆ ಹೆಗಲು ಕೊಡುವ ಶ್ರಮಿಕರ ಪ್ರಾಣಕ್ಕೆ ಕಿಂಚಿತ್ತೂ ಬೆಲೆ ನೀಡುತ್ತಿಲ್ಲವೇ? ಕೇವಲ ಕೆಲಸಗಾರರಾಗಿ ಕಾಣುವ ಇವರ ಹಿಂದೆ ಕಾಯುವ ಕುಟುಂಬಗಳು ಮತ್ತು ಅವರ ಕನಸುಗಳ ಜವಾಬ್ದಾರಿ ಯಾರದ್ದು? ನಾವು ಅಂದುಕೊಳ್ಳುವಷ್ಟು ಸುಲಭದ ಹಾದಿಯಲ್ಲಿ ನಿಮ್ಮ ಜೊತೆಗೆ ಇರುವಂತಹ ಎಷ್ಟೋ ಕಾರ್ಮಿಕರ ದಾರಿ ತುಂಬಾನೇ ಕಷ್ಟವಾಗಿರುತ್ತದೆ.
ಅಂತಹ ಕಾರ್ಮಿಕರು ನಮ್ಮ ಅಕ್ಕಪಕ್ಕದಲ್ಲಿ ಬಂದು ಮೆಟ್ರೋದಲ್ಲಿ ಇಲ್ಲ ಬಸ್ಗಳಲ್ಲಿ ಕುಳಿತುಕೊಂಡರೆ ಅಸಹ್ಯ ಅಂತ ಅಂದುಕೊಳ್ಳುವ ಕಾಲ ಇದು. ಆದರೆ ಯಾರಿಗೆ ಗೊತ್ತು, ಅವರ ಕಟ್ಟಿದ ದೊಡ್ಡ ದೊಡ್ಡ ಕಟ್ಟಡದಲ್ಲಿ ನಾವೆಲ್ಲರೂ AC ರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ. ಪ್ಲೀಸ್ ಲೆಟ್ಸ್ ರೆಸ್ಪೆಕ್ಟ್ ಎವ್ರಿ ಲೇಬರ್ಸ್ ವರ್ಕರ್ ಆ್ಯಂಡ್ ವಿತ್ ಲವ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.